ಕನ್ನಡ ಮನಸ್ಸುಗಳಿಗೆ ಬೆಳಗಿನ ಶುಭೋದಯ. ನೋಡಿ ಆಲ್ಮೋಸ್ಟ್ ಎಲ್ಲ ಎದ್ಬಿಟ್ಟು ರೆಡಿಯಾಗಿದ್ದೀನಿ. ಸ್ನಾನ ಮಾಡ್ಕೊಂಡು ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಹೋಗಿ ಇಲ್ಲಿಂದ ಹೊರಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಅಕ್ಕ ಏಮುಂದಿ? ಇಡ್ಲಿ ಬೋಂಡ ಒಂದ, ದೋಸೆ ಒಂದ. ಮನೇಲೇ ಮಾಡೋ ದೋಸೆ ಥರ ಬೋಂಡ ಒಂದು ಅದೇ ನೋಡೋಕೆ ಆಯ್ತಲ್ಲ ಒಂದು. ನೋಡಿ ಹಂಗೆ ದಾರಿಲಿ ಹೋಗ್ತಾ ಇದ್ದೆ, ಇವರು ಎಕ್ಸ್ಟ್ರಾ ಒಂದು ಕೋಟಿಂಗ್ ಹಾಕ್ತಾರೆ ಗುರು ಅಲ್ಲಿ ಎರಡನ್ನೂ ಹಾಂ ವಿಡಿಯೋ ತೆಗಿಬೇಡ ಅಂತವನೇ. ಓಕೆ, ಸೊ ಇದು ಎಕ್ಸ್ಟ್ರಾ ಒಂದು ಕೋಟಿಂಗ್ ಹಾಕ್ತವ್ರೆ. ಇದೇನೋ ಸಿಮೆಂಟು ಯಾವುದೋ ಒಂದು ಮಿಕ್ಸ್ಚರ್ ಆಫ್ ಕೆಮಿಕಲ್ಸ್ ಅಂದರೆ. ಸೊ ಇವ್ರಲ್ಲಿ ಹಾಕಿರೋದು ನನಗನ್ಸುತ್ತೆ ಇದು ವಾಟರ್ ಪ್ರೂಫಿಂಗ್ ಕೋಟಿಂಗ್ ಅಂತ. ಏನಕ್ಕೆ ವಾಟರ್ ಪ್ರೂಫಿಂಗ್ ಕೋಟಿಂಗ್ ಅಂದರೆ ಇದ್ರ ಮುಖಾಂತರ ಸಂಧಿಗಳ ಮುಖಾಂತರ ನೀರು ಒಳಗೆ ಹೋಗ್ಬಾರ್ದು, ಸರಾಗವಾಗಿ ಪೈಪ್ ಮುಖಾಂತರ ಕೆಳಗೆ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿದ್ದಾರೆ. ಇನ್ನು ನಾವಿವಾಗಿರೋದು ಮೂಸಿ ನದಿಯ ಬ್ರಿಡ್ಜ್ ಮೇಲೆ, ಮೂಸಿ ನದಿಯ ಸೇತುವೆ ಮೇಲೆ. ಈ ಮೂಸಿ ನದಿ ಸೇತುವೆ ಮೇಲೆ ನೀವೆಲ್ಲ ದೊಡ್ಡ ದೊಡ್ಡ ಸೇತುವೆ ಎಲ್ಲೆಲ್ಲಿ ಜಾಸ್ತಿ ನೀರು ಹರಿಯುತ್ತೋ ಅಲ್ಲೆಲ್ಲ ಇದರದ್ದೊಂದು ಡಿವೈಸ್ ಇಟ್ಟಿರ್ತಾರೆ. ನಿಮಗೆ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿರಲಿಕ್ಕಿಲ್ಲ. ಇದೇನು ಡಿವೈಸ್ ಅಂದರೆ ನೀರಿನ ಮಟ್ಟ, ಅಂದರೆ ಅಲ್ಲಿಂದ ಸೆನ್ಸರು ನೀರು ಎಷ್ಟು ಫೀಟಲ್ಲಿ ಹರಿತಾ ಇದೆ ಅನ್ನೋದನ್ನು ಒಂದು ತಂತ್ರಾಂಶವನ್ನು ಅದು ರವಾನೆ ಮಾಡುತ್ತೆ. ಆಫೀಸ್ಗಳಿಗೆ, ಕಚೇರಿಗಳಿಗೆ ಅದು ರವಾನೆ ಮಾಡುತ್ತೆ. ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ನದಿ ಯಾವ ಹಂತದಲ್ಲಿ ಹರಿತಾ ಇದೆ ಅಂತೆಲ್ಲ. ಇವ್ರಿಗೆಲ್ಲ ಇಲ್ಲಿ ಒಂದು ಅಳತೆ ಇರುತ್ತೆ. ಆ ಅಳತೆಗಿಂತ ಜಾಸ್ತಿ ಏನಾದರೂ ನೀರಿನ ಮಟ್ಟ ಬಂದರೆ ಅವಾಗ ಅದು ಪ್ರವಾಹದ ಸೂಚನೆ. ಆ ಸೂಚನೆ ಅವರು ಜನಗಳಿಗೆ ಕೊಡ್ತಾರೆ, ಈ ಥರ ನೀರಿನ ಮಟ್ಟ ಜಾಸ್ತಿ ಆಗ್ತಿದೆ ಅಂತೆಲ್ಲ ನ್ಯೂಸ್ ಏಜೆನ್ಸಿಗಳಲ್ಲೆಲ್ಲ ಬರುತ್ತಲ್ಲ. ಸೊ ಅದು ಇದ್ರ ಮುಖಾಂತರನೇ ಅಳತೆ ಮಾಡೋದು. ಬಟ್ ಆದರೆ ನಮ್ಮ ದೇಶದಲ್ಲಿ ಇದನ್ನು ಬಿಡೋದು ಯಾವನ ಎತ್ಕೊಂಡು ಹೋಗ್ಬಿಟ್ಟು ಮೇಲೊಂದು ಸೋಲಾರ್ ಪ್ಲೇಟ್ ಇರುತ್ತೆ, ಪ್ಯಾನಲ್ ಇರುತ್ತೆ. ಆ ಸೋಲಾರ್ ಪ್ಯಾನಲ್ನ ಎತ್ಕೊಂಡು ಹೋಗ್ಬಿಟ್ರೆ ಈ ದೇಶದ ಕತೆ ಇಷ್ಟೇ ಕಣಮು, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ರಮ್ಮು, ಹಂಗೇನೇ ಆಗಿದೆ. ಈ ಮೂಸಿ ನದಿ ಬಂದ್ಬಿಟ್ಟು ಕೃಷ್ಣ ನದಿಯ ಉಪನದಿ. ಈ ಮೂಸಿ ನದಿ ಕರ್ನಾಟಕದಲ್ಲಿರೋ ಅನಂತಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಅಲ್ಲಿ ಹುಟ್ಟಿ ಮುಂದೆ ಇದು ಕೃಷ್ಣ ನದಿಯನ್ನು ಸೇರುತ್ತೆ ಇಲ್ಲಿ ವಿಜಯವಾಡದ ಹತ್ರ. ಸೊ ಅದೇ ನದಿ ಆದರೂ ದೊಡ್ಡದಾಗಿ ಹರಿಯುತ್ತೆ ಗುರು. ನಾವು ಇಮ್ಯಾಜಿನ್ ಮಾಡಿಲ್ಲ. ನಮಗೆ ಬರೀ ಬೀದರ್ ಗುಲ್ಬರ್ಗ ಅಂದರೆ ಏನು ಅನ್ಕೊಂತೀವಿ, ಬರೀ ಬರಗಾಲ ಅನ್ಕೊಂತೀವಿ. ಆದರೆ ಅಲ್ಲೂ ಕೂಡ ಅಲ್ಲಿಂದನೂ ಈ ಥರ ಹರಿಯುವಂಥ ನದಿಗಳು ಉದ್ಭವ ಆಗುತ್ತೆ. ಇಷ್ಟು ದೊಡ್ಡದಾಗಿ ಹರಿತಾ ಇದೆ ನದಿ ನೋಡಿ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹರಿಯುತ್ತೆ ಅನಿಸುತ್ತೆ. ಇವರೆಲ್ಲ ಇಲ್ಲಿ ಬೆಳೆಯುವಂಥದ್ದು ಇದು ಗುಂಟೂರು ಮೆಣಸಿನ್ಕಾಯಿ ಬಲಗಡೆ ಕಾಣಿಸ್ತಿದೆ ನೋಡಿ. ಒಣಗಿಸಾಗಿಟ್ಟವ್ರೆ ಮೆಣಸಿನ ಹಣ್ಣೆಲ್ಲ ಹರ್ಕೊಂಬಂದು. 10 ರೂಪಾಯಿ ಬಾಳೆಹಣ್ಣು ಇವಂಡಿ. ನಾನಿವಾಗ ಹೈದ್ರಾಬಾದಿಂದ ವಿಜಯವಾಡ ಕಡೆ ಹೋಗ್ತಾ ಇದ್ದೆ. ವೆಹಿಕಲ್ ಪಂಚರ್ ಆಗಿಬಿಟ್ಟಿದೆ ತುಂಬ ದಿವಸ ಆದಮೇಲೆ. ಇಲ್ಲಿ ಫುಲ್ಲು ಫ್ಲಾಟಾಗಿ ಹೋಗ್ಬಿಟ್ಟಿದೆ. ಇವಾಗ ಬೇಗ ಕ್ವಿಕ್ಕಾಗಿ ಪಂಚರ್ ಆಗಬೇಕು. ಎರಡು ಪಂಚರ್ ಸಿಕ್ಕಿದೆ. ಒಂದು ಯಾವುದೋ ಮಳೆಯಿಂದ ಆಗಿದೆ, ಪಿನ್ನು ಯಾರು ಹಾಕ್ಬಿಟ್ಟವ್ರೆ ರೋಡಲ್ಲಿ. ಇನ್ನೊಂದು ಮುಳ್ಳು. ಸೊ ಎರಡು ಪಂಚರ್ ಹುಡುಕ್ಬೇಕು. ಪಂಚರ್ ಹಾಕಿದಾಯ್ತು, ಬೇಗ ಟ್ಯೂಬ್ ಹಾಕ್ಬಿಟ್ಟು ಹೋಗೋದೆ. ನೋಡಿ ಆಲ್ಮೋಸ್ಟ್ ನಾವು ಇವಾಗ ತೆಲಂಗಾಣದ ಎಂಡಿಂಗಲ್ಲಿದ್ದೀವಿ. ಸ್ವಲ್ಪ ದೂರ ಹೋದರೆ ನಮಗೆ ಆಂಧ್ರ ಪ್ರದೇಶ ಸಿಗುತ್ತೆ. ನನಗೆ ಯಾವಾಗಲೂ ದುಃಖ ಆಗೋದೇನೆಂದರೆ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಡಿವೈಡ್ ಆಗಿದ್ದು. ಒಂದೇ ಭಾಷೆ ಮಾತಾಡಿದ್ರೂ ಕೂಡ ಅಭಿವೃದ್ಧಿ ವಿಚಾರವಾಗಿ ಎರಡು ಭಾಗಗಳ ನಡುವಿನ ಜನರ ಮಧ್ಯೆ ದ್ವೇಷ ಭಾವನೆ ಉಂಟಾಗಿ ಇವತ್ತಿಗೂ ತುಂಬ ಕಷ್ಟಪಡ್ತಿದ್ದಾರೆ. ಈ ಥರ ರಾಜ್ಯ 2 ಭಾಗ ಆಗೋದು, 3 ಭಾಗ ಆಗೋದು ಇದೆಲ್ಲ ತುಂಬ ಬೇಸರವಾದಂಥ ಸಂಗತಿ. ಸೊ ನಮ್ಮ ರಾಜ್ಯ ಈ ಥರ ಆಗಬಾರ್ದು. ಕರ್ನಾಟಕದ ಉತ್ತರ ಭಾಗಕ್ಕೆ
ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗಬೇಕು, ಅಲ್ಲಿ ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಹೋಗಬೇಕು, ಸಾಫ್ಟ್ವೇರ್ ಟೆಕ್ ಕಂಪ್ನಿಗಳಲ್ಲಿ ನೆಲೆಯೂರಬೇಕು, ಅಲ್ಲಿರೋ ಜನರಿಗೆ ಕೆಲಸ ಸಿಗಬೇಕು, ಅಲ್ಲಿ ಆದಾಯ ವೃದ್ಧಿ ಆಗಬೇಕು ಎಲ್ಲರದು. ಆವಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ. ನೀವು ಇವಾಗ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಪಾಲೇರು ಅಂತ ನದಿ. ಈ ನದಿಯಿಂದ ನಾವು ದಾಟ್ಕೊಂಡು ಆ ಕಡೆಗೆ ಹೋದರೆ ಅದು ತೆಲಂಗಾಣ. ಈಗ ನಾವು ಅದು ಆಂಧ್ರ, ಇವಾಗ ನಿಂತಿರೋದು ತೆಲಂಗಾಣ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈ ಥರ ಸ್ವಾಭಾವಿಕ ಗಡಿಗಳಿರುತ್ತೆ. ಉದಾಹರಣೆ ನದಿಗಳು, ಬೆಟ್ಟಗಳು, ಗುಡ್ಡಗಳು, ಅವನ್ನೇ ಸ್ವಾಭಾವಿಕವಾಗಿ ಗಡಿಗಳನ್ನು ಬಳಸ್ತಿರ್ತಾರೆ ಅಂತ. ಸೊ ಅದಕ್ಕೆ ಮತ್ತೊಂದು ಉದಾಹರಣೆ ಇದು. ಅವಾಗ ನೆಕ್ಸ್ಟ್ ನಾವು ಆಂಧ್ರ ಪ್ರದೇಶ್ ಎಂಟ್ರಿ ಇವತ್ತು. ಎಣ್ಣೆ ತಗೊಂಡ್ಬಂದವ್ರ ನೋಡ್ತಾರೆ. ನಮ್ಮನ್ನು ಮುಟ್ಟಲ್ಲ, ಗೊತ್ತಲ್ಲ ನಾವು ಯಾರು ಅಂತ. 99% ನಮ್ಮನ್ನು ಮಾತಾಡ್ಸಲ್ಲ ಅವರು. ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿದೆ, ಇಂಡಿಯನ್ ಆಯಿಲು. ಓನರ್ ಇದ್ದಂಗೆ ಅವರೇ. ನೋಡ ಒಂದ್ಸಲ ಕೇಳೋಣ పడుకోండి ఇక్కడ కన్వెంట్ కాదండి పావులు ఎక్కువ ఉన్నాయి బయట మా మీరు ఇబ్బంది అవుతుంది ఓకే ముందుకు వెళ్తే ఇంకో బంక్ ఉంది నా దగ్గర టెంట్ ఉంది ఇక్కడ నైట్ పడుకోండి ఇక్కడ దాదాపు కిలోమీటర్ ఏంటి ఏంటంట ఇక్కడ వండుకుంటున్నా ఇక్కడ అసలుకే పావులు తిరుగుతుంది ఇలా దారి వండుకొని ఏమైతే ఇక్కడ ఎక్కడ వేసుకొచ్చాను వేసుకో ఎందుకు మళ్ళీ బయట లైట్ దగ్గర అంటే అది నా టెంట్ లోపల గుడ్ అది ఏమైనా దొరుకుతుందా ಓಕೆ ಸೈಕಲಲ್ಲಿ ನಿಲ್ಲಿಸಿದ್ದೀನಿ. ಫಸ್ಟು ಬಟ್ಟೆ ಸೆಳಿಬೇಕು, ಇಲ್ಲಾಂದರೆ ಮತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬಟ್ಟೆ ವಾಶ್ ಮಾಡ್ಕೊತೀನಿ. ಬಟ್ಟೆ ವಾಶ್ ಮಾಡೋಕ್ಕೆ ಸೋಪಿನ ಪುಡಿ ಬೇಕು. ಇದೆ ಎದುರುಗಡೆ ಇದೆ ಅಂಗಡಿ. ಸೋಪಿನ ಪುಡಿ ತಂದು ಬಟ್ಟೆ ವಾಶ್ ಮಾಡಿಕೊಂಡು సోప్ పౌడర్ అంటే సర్ఫ్ ఎక్సెల్ డబుల్ సర్ఫ్ ఎక్సెల్ ₹10 సర్ఫ్ ఎక్సెల్ ట్రిపుల్ ఎక్స్ ఓకే ఇవ్వండి. ನಮ್ಮಲ್ಲಿ ಸೋಪ್ ಪೌಡರ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ನಾವು ಆಲ್ರೆಡಿ ಒಂದಿಷ್ಟು ಬ್ರ್ಯಾಂಡ್ ಮಾಡಿಟ್ಬಿಟ್ಟವ್ರೆ, ಅವ್ರ ಹೆಸರು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ $3X ಇದೆಯಂತೆ. ಸೊ ನಾವೀಗ $3Xನ ತಗೋತಾ ಇದ್ದೀವಿ. ಥ್ಯಾಂಕ್ಸ್. ಬಟ್ಟೆ ವಾಶ್ ಮಾಡೋಕ್ಕಿಂತ ಬಂದರೆ ಪಾಪ ಅವರೇ ಬಕೆಟ್ ಗಿಕೆಟ್ ಎಲ್ಲ ಹುಡ್ಕೊಂಬಂದು ಕೊಡ್ತಾವ್ರೆ. రికార్డర్నా హాయ్ ఫ్రెండ్స్, ఎడిటింగ్ చేస్తారుగా, ఎడిటింగ్ ఉంటుంది కన్నా. 40,000 అన్న ఇది గోప్రో. ಸ್ನಾನ ಮಾಡ್ಕೊಂಬಂದಾಯಿತು. ಇವಾಗ ಊಟ ಮಾಡ್ಕೊಂಡು ಮಲಗೋದಷ್ಟೇ ಕೆಲಸ. ವೀಡಿಯೋ ಎಡಿಟ್ ಮಾಡಬೇಕು. ಎಷ್ಟೊಂದು ದಿನ ಆಯಿತು ವೀಡಿಯೋ ಎಡಿಟ್ ಮಾಡಿಲ್ಲ. ನಾನು ರೆಗ್ಯುಲರ್ ರೊಟೀನಿಗೆ ಬರಬೇಕು. ಆವಾಗಲೇ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಜನ ಬೈತಿದ್ದೀರಾ, ಮನಸ್ಸೊಳಗೇನೋ ತುಂಬ ಜನ ಬೈಕೋತಿದ್ದೀರಾ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಏನಕ್ಕೆ ವೀಡಿಯೋ ಆಗ್ತಿಲ್ಲ ಅಂತ. ಇನ್ಮೇಲೆ ಖಂಡಿತ ಹಾಕೋ ಪ್ರಯತ್ನ ಮಾಡ್ತೀನಿ ಡೈಲಿ. ಚೆನ್ನಾಗಿದೆ ಗುರು ನೋಡೋಕ್ಕೆ, ಬಟ್ ದುಡ್ಡು ಮಾತ್ರ ಕಲರೇ ಕಾಸ್ಟ್ಲಿ ಐತೆ. ನಾನು ಅವಲ್ಲೇ ನೋಡಿದೆ ವೆಬ್ಸೈಟಲ್ಲಿ, ಮ್ಯಾಪಲ್ಲಿ ನೋಡಿದೆ. ಇವ್ರದ್ದನ್ನ ಜಾಸ್ತಿನೇ ಇದೆ ಇದೆಲ್ಲ ರೊಕ್ಕ. బిర్యానీ, ఆపోలో ఫిష్ బిర్యానీ, వాటర్ ప్రాన్స్ బిర్యానీ, తంగిడి బిర్యానీ. అంటే నాకంతా నాన్ వెజ్లో ఐటమ్స్ తెలియదు. సో నాన్ వెజ్కి మీకు బెస్ట్ ఐటమ్ కూడా ఇచ్చమంటారా? తినడానికి బెస్ట్ ఐటమ్ కూడా ఇచ్చమంటారా? బెస్ట్ ఐటమ్ అంటే బిర్యానీలో ఒక బెస్ట్ ఐటమ్ ఉంది. బెస్ట్ ఐటమ్ బాగుంది మీకు. సహజన్ బిర్యానీ, సహాదాని బిర్యానీ, సహజన్ బిర్యానీ. ఫుల్ బడ్జెట్ మాకు కూడా 150 బడ్జెట్. ఇట్స్ అవుట్ ఆఫ్ మై బడ్జెట్. So what you tell me that you control of budget, low budget? Like yeah, here I see already. So mini biryani is there. So I think that one mini biryani you will be satisfied. Okay, then one mini biryani. How much like that? You want to be fry piece or dum? Bro, I don't want fish. Chicken hai? So maybe tell us only for chicken. You want to be dum biryani or fry piece biryani? Chicken fry. Which is best? Give me. I think that dum is good. Okay, done.
ಅವ್ರಿಗೆ ಅರ್ಥ ಆಗಿದೆ. ನಾನು ಬಜೆಟ್ ಅಂತ ಹೇಳಿದ ತಕ್ಷಣ ಪಾಪ ನಾರ್ಮಲ್ ಗ್ಲಾಸಲ್ಲಿ ನೀರು ಕಳಿಸೋರು. ಓಕೆ, ಸೊ ಇಟ್ಸ್ ಅ ದಮ್ ಬಿರಿಯಾನಿ. Dum biryani, so we are planning for that song. Oh, this tomato. You can speak Telugu. I can understand Telugu. So ಟೊಮಾಟೋದಲ್ಲಿ ಒಂದು ಹೂ ಮಾಡೋರು ಗುರು. ಹೂವಾ ರೋಜಾ ಹೂವಾ. ಅಯ್ಯ ಸೈಡಿಗೆ ಏನೋ ಇಟ್ಟವ್ರು ಗುರು. ಇದನ್ನು ನಾನು ನೋಡೇ ಇಲ್ಲ. ಓಕೆ, ಥ್ಯಾಂಕ್ ಯು. One more ಸೊ ಇವಾಗ ಇದನ್ನು ಸರಿಯಾಗಿ ತಿನ್ನೋಣ. ಸರಿಯಾಗಿ ಅಂದರೆ ನನಗೆ ಇದು ಕಡಿಮೆನೇ ಆಯಿತು, ಬಟ್ ಆದ್ರೂ ತಿನ್ನಬೇಕು. ಸೊ ಮೊದಲನೇ ಸಲ ಒಂದು ಬಿರಿಯಾನಿನ ಇನ್ನೂ ರಿವ್ಯೂ ಮಾಡ್ತಿದ್ದೀನಿ. ದಮ್ ಬಿರಿಯಾನಿ ಅಂತೆ. ತಿಂದ್ಬಿಟ್ಟು ಹೇಳ್ತೀನಿ ಏನಂದರೆ, ಇವಾಗ ನಾನು ನೆಕ್ಸ್ಟ್ ಹೋಗ್ತೀನೋ ದೇಶ, ಆ ದೇಶಗಳಲ್ಲಿ ವೆಜಿಟೇರಿಯನ್ನು ಒಂಥರ ಏಲಿಯನ್ಸ್ ತಿನ್ನೋ ಫುಡ್ ಇದ್ದಂಗೆ. ಅಲ್ಲಿ ಬರೀ ನಾನ್ ವೆಜ್ಜೇ ತಿನ್ನೋದು. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಲ್ಲಿ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ತಿಂತಿದ್ದೀನಿ. బాగుంది అంటే ఇది నాన్ వెజ్ అంతా తినలేదు. ఇప్పుడు వియట్నాం పోతున్నాను, అక్కడ వెజ్ ఏం దొరకదు. అందుకే ఇప్పుడు ప్రాక్టీస్ చేస్తున్నాను. సో నాకు ప్రాపర్ బిర్యానీ ఎప్పుడు అంటే నాకు తెలియదు. సో ఇది బాగుంది తినడానికి. మీకు టేస్ట్ బిర్యానీ టేస్ట్ లాగా ఉందా లేదా? బాగుంది. షేర్ బగ్గీరు అలా అక్కడ సరగా తిన్నాను. ಇದೆಲ್ಲ ಜಾಸ್ತಿ ಫ್ರೈ ಮಾಡಿಬಿಟ್ಟವ್ರೆ. ಚೆನ್ನಾಗಿದೆ. ನಿಂಬೆಹಣ್ಣು ಗಿಂಬೆಣ್ಣೆಲ್ಲ ಹಾಕೊಂಡು ತಿನ್ಬೇಕು. ಚೆನ್ನಾಗಿದೆ. ಸ್ವಲ್ಪ ಖಾರನೂ ಇದ್ದಂಗಿದೆ. ನಮಗೆ ಊಟ ಅಂದರೆ ಬಾಯಿ ತುಂಬ ತುಂಬ್ಕೊಂಡಿರ್ಬೇಕು, ಅಗಿತಾ ಇರಬೇಕು, ತಿಂತಾ ಇರಬೇಕು. ಚೂರು ಒಂದು ತಾಳೋದು, 1.5 ಗಂಟೆ ತಿನ್ನೋದು ಅದೆಲ್ಲ ಇಲ್ಲ. ನಾನು 99% ಕೈಯಲ್ಲೇ ತಿನ್ನೋದು, ಅದು ಎಂಥ ಹೋಟ್ಲಾದರೂ ಆಗಿರಲಿ. ಆ ಟೈಮಲ್ಲಿ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಬಟ್ ನನ್ನ ಮಾತ್ರ ಬಾಯಿ ತುಂಬ ಇರಬೇಕು ಊಟ. ನನಗನ್ಸುತ್ತೆ ಮೆಣಸಿನ್ಕಾಯಿನ ಅದೊಂದು ವೆರೈಟಿ ಬರುತ್ತೆ. ಅದು ಹೆಂಗೆ ಅಂದರೆ ಇಲ್ಲಾದ್ರೂ ಟಚ್ ಆದ್ರೂ ಉರಿಯುತ್ತೆ. ಆ ಥರದ್ದು ಯಾವುದೋ ಒಂದು ವೆರೈಟಿ ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡೋರೆ, ಅದಕ್ಕೆ ತುಟಿ ಎಲ್ಲ ಉರಿತಿದೆ ಅವರು ಊಟ ಮಾಡ್ತಾ. ಅಷ್ಟೇನು ಖಾರ ಇಲ್ಲ, ಬಟ್ ತುಟಿ ಎಲ್ಲ ಉರಿತಿದೆ. ಯಾವ ಭಾಗನ ಕೋಳಿನಲ್ಲಿದ್ದು ಇವತ್ತು ತಿಂತಾರದು ಕೋಳಿ. ಶೇರ್ ಹೋಗಿರೋಲ್ಲ ಚೆನ್ನಾಗಿದೆ. ಆ ಕೋಳಿನ ಚೆನ್ನಾಗಿ ಹುರಿದಿದ್ದಾರೆ. ಚೆನ್ನಾಗಿ ಹುರಿದಿರೋದಕ್ಕೆ ಹುರಿದಿರೋ ಫ್ಲೇವರು ಇದೆ ಮತ್ತು ಚೆನ್ನಾಗಿ ಬೆಂದಿದೆ. ಒಳ್ಳೆ ಊಟ ಆಯಿತು. ಇವಾಗ ಇದು ಬಂದ್ಬಿಟ್ಟು ಚಾರ್ಜಿಗೆ ಒಂದು ಹಾಕಬೇಕು. ಚಾರ್ಜಿಗೆ ಹಾಕೋದಕ್ಕೆ ಇಲ್ಲೊಂದು ಇದೆ, ಇವ್ರ ಹತ್ರ ಇಲ್ಲಿ ಜಾಗ ಇಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ ನನ್ನ ಹತ್ರ ಒಂದು ಅಡಾಪ್ಟರ್ ಇದೆಯಲ್ಲ, ಅದು ತೊಗೊಂಬಂದಿದ್ದೀನಿ. ಓಕೆ, ಇವಾಗ 2 ಅಡಾಪ್ಟರ್ ಹಾಕ್ಬಿಟ್ಟು. ಸೊ ಸ್ನೇಹಿತರೆ, ಬೆಳಗ್ಗೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ.